ಇನ್ನು ಬೆಂಗಳೂರು ಆಡಳಿತದ ಚುನಾವಣೆಗೆ ಮುಹೂರ್ತ ಕಡೆಗೂ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಅಂದ್ರೆ ಯಾವಾಗ ಅಂತಂದ್ರೆ ಇದೇ ಜೂನ್ 30ರ ಒಳಗಡೆ ನಡೆಸಬೇಕು ಎಲೆಕ್ಷನ್ನ. ಡೆಡ್ಲೈನ್ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್. ಜೂನ್ 30ರ ಒಳಗಡೆ ಜಿಬಿಎ ಚುನಾವಣೆಯನ್ನ ನಡೆಸಬೇಕು. ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಆಗೋದಿಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಚುನಾವಣಾ ಆಯೋಗಕ್ಕೆ. ಗಡುವು ಕೊಟ್ಟಿದೆ, ಜೂನ್ 30ರೊಳಗಡೆ ಚುನಾವಣೆ ನಡೆಸಬೇಕಂತ ಅಂತಿಮ ಗಡುವು ಕೊಟ್ಟು ಆದೇಶ ಕೊಟ್ಟಿರೋದು ಇದು ಸುಪ್ರೀಂ ಕೋರ್ಟ್. ಮತ್ತೆ ಸಮಯಾವಕಾಶ ಕೇಳಬೇಡಿ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂತ ಎಚ್ಚರಿಕೆ ಇದು. ಮತ್ತೆ ಸಮಯಾವಕಾಶವನ್ನ ಕೇಳಬೇಡಿ, ನಾವು ಕೊಡಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ನಿರ್ದೇಶನವನ್ನ ಕೊಟ್ಟಿದೆ ಈಗ. ಸೊ ಅಲ್ಲಿಗೆ ಜಿಬಿಎ ಎಲೆಕ್ಷನ್ ಜೂನ್ 30ರ ಒಳಗಡೆ ಅಂತೂ ನಡೆಯೋದು ಶತಸಿದ್ಧ. ಹಿಂದೆ ಬಿಬಿಎಂಪಿ ಅಂತಿತ್ತು, ಅದು ಜಿಬಿಎ ಆಗಿ ಬದಲಾಗಿದೆಯಲ್ಲ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು ಜೂನ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಿ. ಮತ್ತೆ ಡೆಡ್ಲೈನ್ ಅನ್ನ ವಿಸ್ತರಣೆ ಮಾಡೋದಕ್ಕಾಗೋದಿಲ್ಲ, ಅದರ ಬಗ್ಗೆ ಅರ್ಜಿನೂ ಕೂಡ ಹಾಕಕ್ಕೆ ಹೋಗಲೇಬೇಡಿ ಹೀಗಂತ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ನಿರ್ದೇಶನವನ್ನ ಕೊಟ್ಟಿದೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇದರ ಮೇಲೆ ಮತ್ತೆ ಡೆಡ್ಲೈನ್ ಕೊಡೋದಕ್ಕಾಗೋದಿಲ್ಲ, ಜೂನ್ 30ರ ಒಳಗಡೆ ಎಲೆಕ್ಷನ್ ಆಗಲೇಬೇಕು, ಜಿಬಿಎ ಎಲೆಕ್ಷನ್. ಇನ್ನು ಇತ್ತೀಚೆಗಷ್ಟೇ ಮೀಸಲಾತಿಯ ಕರಡು ಹೊರಡಿಸಿತ್ತು ಜಿಬಿಎ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಜನವರಿ 23ರವರೆಗೂ ಕೂಡ ಜಿಬಿಎ ಗಡುವನ್ನು ಕೊಟ್ಟಿತ್ತು. ಮೇ 26ರ ಒಳಗೆ ಜಿಬಿಎ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಇದು ಸಂಬಂಧಪಟ್ಟಂತೆ ಆಯೋಗದ ಪರ ಹಿರಿಯ ವಕೀಲರಾದಂಥ KN ಫಣೀಂದ್ರ ಅವರು ವಾದ ಮಾಡಿದ್ರು. ಯಾಕೆಂದ್ರೆ SSLC ಎಕ್ಸಾಮ್ ಬೇರೆ ಇದೆ, ಹಾಗಾಗಿ ಕಾಲಾವಕಾಶವನ್ನ ಕೇಳಿದೆ ಚುನಾವಣಾ ಆಯೋಗ. ಎಲೆಕ್ಷನ್ ಏನಿಲ್ಲ ಮಾಡ್ಬೋದು, ಬಟ್ ಮಕ್ಕಳಿಗೆ ಎಕ್ಸಾಮ್ ಇದೆ, SSLC ಎಕ್ಸಾಮ್ ಇದೆ, ಸೊ ಅದು ಮುಗಿಸ್ಕೊಂಡೇ ಮಾಡಬೇಕಾಗಬಹುದು ಅಂತ. ಸೊ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜನವರಿ 23ರವರೆಗೂ ಕೂಡ ಜಿಬಿಎ ಗಡುವು ಕೊಟ್ಟಿದೆ. ಮೇ 26ನೇ ತಾರೀಕಿನ ಒಳಗಡೆ ಜಿಬಿಎ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಜೂನ್ 30ರ ಒಳಗಡೆ ಚುನಾವಣೆ ಮಾಡಿ ಅಂತ. ಸೊ ಈಗ ರಾಜ್ಯ ಸರ್ಕಾರದ ಪರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು. ಮೇ 26ರ ಒಳಗಡೆ ಜಿಬಿಎ ಚುನಾವಣೆಯ ದಿನಾಂಕವನ್ನು, ಎಲೆಕ್ಷನ್ ಅಲ್ಲ, ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಥವಾ ಮಾಡುವ ಸಾಧ್ಯತೆ ಅಂತ ಕಂಡು ಬರ್ತಾ ಇದೆ. ವಾದ ಪ್ರತಿವಾದವೂ ಕೂಡ ಆಯಿತು. ಆಯೋಗದ ಪರ ವಾದ ಮಾಡಿದ್ದು KN ಫಣೀಂದ್ರ ಅವರು, ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು. SSLC ಎಕ್ಸಾಮ್ ಇರೋ ಕಾರಣದಿಂದಾಗಿ ಕಾಲಾವಕಾಶವನ್ನು ಕೇಳಿತು ಚುನಾವಣಾ ಆಯೋಗ. ಈಗ ಜೂನ್ 30ರ ಒಳಗಡೆ ಚುನಾವಣೆಯನ್ನು ನಡೆಸಿ ಆಯಿತು ಅಂತ ಸಮಯಾವಕಾಶವನ್ನು ಕೊಟ್ಟಿದೆ. ಅದಕ್ಕಿಂತ ಹೆಚ್ಚು ಸಮಯವನ್ನು ನೀವು ಕೇಳಬೇಡಿ, ನಾವು ಕೊಡೋದು ಇಲ್ಲ ಅನ್ನೋ ರೀತಿಯಾಗಿ ಸುಪ್ರೀಂ ಕೋರ್ಟ್ ಈಗ ನಿರ್ದೇಶನವನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ R ಅಶೋಕ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟರು. ನಾವು ಜಿಬಿಎ ಚುನಾವಣೆಗೆ ರೆಡಿ, ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನೆಲ ಕಚ್ಚಲಿದೆ. ನಾವು ರೆಡಿ ಇದೀವಿ ಜಿಬಿಎ ಎಲೆಕ್ಷನ್ನ ಎದುರಿಸೋದಕ್ಕೆ, ನೋಡ್ತಾ ಇರಿ ಕಾಂಗ್ರೆಸ್ ನೆಲ ಕಚ್ಚುತ್ತೆ. ಸರ್ಕಾರದ ಆಡಳಿತದಿಂದ ಜನ ರೋಸಿ ಹೋಗಿದ್ದಾರೆ. JDS ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಲೋಕಮಟ್ಟದಲ್ಲಿ ಮಾತ್ರ ಮೈತ್ರಿ ಮಾಡ್ಕೊಂಡಿರೋದ್ರಿಂದಾಗಿ ಜಿಬಿಎ ಎಲೆಕ್ಷನ್ಗೂ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋ ವಿಚಾರ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ವಿಪಕ್ಷ ನಾಯಕ R ಅಶೋಕ್ ಅಂದ್ರು. ಮೊದಲಿಂದಾನು ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೆ. ನಿಮಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದರೆ 198ಗೆ ಮಾಡಿ ಅಂತಾನು ನಾವು ಅಪೀಲ್ ಮಾಡಿದ್ದೀವಿ ಕೋರ್ಟ್ಗೆ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ, ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರೋಂಥ ಗುಂಡಿಗಳು, ಅದರಲ್ಲಿ ಸತ್ತಿರುವಂಥ ಜನ ಪಾಪ, ಏಟ್ ತಿಂದಿರೋರು, ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚಿದೆ. ಅಷ್ಟು ಪಾಪವನ್ನ ಮಾಡಿದ್ದಾರೆ, ಬೆಂಗಳೂರು ಜನತೆಗೆ ದ್ರೋಹವನ್ನ ಬಗೆತಾರೆ. ನಾವು ಚುನಾವಣೆಗೆ ರೆಡಿ. ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು
ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾನು ಮೊನ್ನೆನೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನು ಭೇಟಿ ಮಾಡಿ ಬಂದಿದ್ದೀನಿ. ಕರ್ನಾಟಕದ ಬಗ್ಗೆ, ಅವರು ಈ ಚುನಾವಣೆ ಬಗ್ಗೆ, ಒಂದು ಮೈತ್ರಿಯ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಅಂದಗುಡಿ ಫೋನ್ ಸಂಪರ್ಕದಲ್ಲಿ. ಆನಂದ್, ಅಂತೂ ಇಂತೂ ಜೂನ್ 30ರ ಒಳಗಡೆ GB ಎಲೆಕ್ಷನ್ ಮಾಡಲೇಬೇಕು ಅಂತೇಳಿ ಸುಪ್ರೀಂ ನಿರ್ಧಾರವನ್ನು ತೆಗೆದುಕೊಂಡಿರೋದು, ಮತ್ತೆ ಅದನ್ನು ಡೆಡ್ಲೈನ್ ವಿಸ್ತರಣೆ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಕಡಾಖಂಡಿತವಾಗಿ ಹೇಳಿದೆ. ಕೋರ್ಟ್ನಲ್ಲಿ ಏನೇನಾಯಿತು, ಜೊತೆಗೆ ಈಗ ಆರ್ ಅಶೋಕ್ ಅವರು ಎಲೆಕ್ಷನ್ಗೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ರೆಡಿ ಇದೆಯಾ? ಅದು ಪ್ರಮುಖವಾದದ್ದು. ಶರತ್, ಪ್ರಮುಖವಾಗಿ ಇವತ್ತು ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಾಗೆ AG ಶಶಿಕಿರಣ್ ಶೆಟ್ಟಿ ಅವರು ಇಬ್ರು ಕೂಡ ವಾದವನ್ನ ಮಾಡಿದ್ರು. ಪ್ರಮುಖವಾಗಿ ಜೂನ್ 30ರ ಒಳಗಡೆ ಚುನಾವಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದಂತ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಮಾರ್ಚ್ ನಲ್ಲಿ SSLC ಪರೀಕ್ಷೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರ್ಬೋದು ಅಥವಾ ಕಡು ಮೀಸಲಾತಿ ಅಂತಿಮಗೊಳಿಸ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಇದಕ್ಕೆ ಒಂದಷ್ಟು ತಡೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂತಿಮವಾಗಿ ಜನವರಿ 23ರ ಒಳಗಡೆ ಆಕ್ಷೇಪಣೆಗಳನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗಾಗಲೇ ಚುನಾವಣಾ ಆಯೋಗ ಏನಿದೆ ಅದು ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಚುನಾವಣೆಗೆ ಬಿಜೆಪಿ ಮತ್ತೆ JDS ಪಕ್ಷಗಳು ಸಾಕಷ್ಟು ಒಂದು ತಾಲೀಮನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. KPCC ಇಂದ ಈಗಾಗಲೇ ಅರ್ಜಿಗಳನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಹಾಗೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಾಗಬಹುದು ಅನ್ನೋ ಒಂದು ನಿರೀಕ್ಷೆನೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಚುನಾವಣಾ ಆಯೋಗ ಈಗಾಗಲೇ ಕರಡು ಮೀಸಲಾತಿಯನ್ನು ಕೂಡ ಹೊರಡಿಸಿದೆ. ಅದು ಫೆಬ್ರವರಿ 28ರ ಒಳಗಡೆ ಅಂತಿಮ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಎರಡೂ ಪಕ್ಷಗಳಿಂದಲೂ ಕೂಡ ಚುನಾವಣೆ ಪ್ರಕ್ರಿಯೆ ಜೋರಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಜೂನ್ 30ರ ಒಳಗಡೆ ಈ ಒಂದು ಎಲೆಕ್ಷನ್ ಅನ್ನ GB ಎಲೆಕ್ಷನ್ ಅನ್ನ ಮಾಡಬೇಕು ಅನ್ನೋ ಒಂದು ತಾಕೀತು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಸರ್ಕಾರನೂ ಕೂಡ ಒಪ್ಕೊಂಡಿದೆ. ಹಾಗೆ ಚುನಾವಣಾ ಆಯೋಗನೂ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಚುನಾವಣಾ ಆಯೋಗನೂ ಕೂಡ ರಾಜ್ಯ ಬೆಂಗಳೂರು ವ್ಯಾಪ್ತಿಯ ಅಂದ್ರೆ GBIಯ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆ ಅದನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಪಟ್ಟಿ ಪರಿಷ್ಕರಣೆಯನ್ನು ಕೂಡ ಕೆಲವೇ ದಿನಗಳಲ್ಲಿ ಅಂತಿಮ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ, ಚುನಾವಣಾ ಆಯೋಗ ಎರಡೂ ಕೂಡ ಈಗ ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗೆ ಮೇ ತಿಂಗಳ ಒಳಗಡೆ ಒಂದು ಚುನಾವಣೆ ಘೋಷಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಕೆಲವೇ ದಿನಗಳಲ್ಲಿ GBI ಎಲೆಕ್ಷನ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಅಧಿಕಾರವನ್ನ ಹಿಡಿಯೋದಕ್ಕೆ ಎರಡೂ ಪಕ್ಷಗಳಿಂದಲೂ ಕೂಡ ಬಹಳಷ್ಟು ಒಂದು ಪ್ರಯತ್ನಗಳು ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ GBIಯನ್ನ 5 ಪಾಲಿಕೆಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹಾಗೆ ಸುಮಾರು 369 ವಾರ್ಡ್ಗಳನ್ನು ಕೂಡ ಮರು ವಿಂಗಡಣೆ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಒಂದು ವಾರ್ಡ್ಗಳಲ್ಲೂ ಕೂಡ ಒಂದು ಚುನಾವಣಾ ಪ್ರಕ್ರಿಯೆಗಳು ಕೂಡ ಶುರುವಾಗಬೇಕಾಗುತ್ತೆ. ಹಾಗಾಗಿ ಚುನಾವಣಾ ಆಯೋಗನೂ ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಗರಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಮೀಸಲಾತಿ ಕರಡನ್ನ ಈಗಾಗಲೇ ಹೊರಡಿಸಲಾಗಿರ್ತಕ್ಕಂಥದ್ದು. ಅದು ಕೂಡ ಫೆಬ್ರವರಿಯಲ್ಲಿ ಆ ಮೀಸಲಾತಿ ಕರಡು ಏನಿದೆ ಅದು ಅಂತಿಮ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದುಕೊಂಡಂತೆ ಈಗ ಪ್ರಮುಖವಾಗಿ ಜೂನ್ 30ರ ಒಳಗಡೆ ಎಲೆಕ್ಷನ್ ಮಾಡೋದಕ್ಕೆ ಸರ್ಕಾರನು ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದೆ. ಹೀಗಾಗಿ ಚುನಾವಣಾ ಪ್ರಕ್ರಿಯೆಗಳು ಇನ್ನು ಮುಂದೆ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಕಡೆ ಬಿಜೆಪಿಯವರು ಕೂಡ ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆ ಮಾಡಿದ್ರು ಕೂಡ ನಾವು ರೆಡಿ ಇದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರನು ಕೂಡ ಈಗಾಗಲೇ ಹೇಳಿತ್ತು ಏಪ್ರಿಲ್ ಅಥವಾ ಮೇ ನಲ್ಲೇ ನಾವು ಚುನಾವಣೆ ಮಾಡ್ತೀವಿ ಅಂತ. ಹಾಗಾಗಿ ಅವರು ಕೂಡ KPCC ಇಂದ ಅರ್ಜಿಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದರೆ, ಹೇಗಾದ್ರೂ ಮಾಡಿ 5 ಪಾಲಿಕೆಗಳನ್ನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಒಂದು ತಾಲೀಮನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕೌಂಟರ್ ಓಕೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.